ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತು ವೇಷಗಳು ಅಂತ ಟೈಟ್ಲ್ ಇಟ್ಕೊಂಡಿದ್ದಾರೆ ಸರ್. ನನಗೆ ಆ್ಯಕ್ಚುಲಿ ಕಿಟ್ಟನ ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಸಾಯಂಕಾಲ 6:30 ಗಂಟೆಗೆ ಇಂಥ ಜಾಗಕ್ಕೆ ಅಂತ ಕರೆದ್ರು ಸರ್. ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರು ನನ್ನ ಹತ್ರ ಬಂದರು, ಇನ್ವಿಟೇಷನ್ ಅಂದ್ಕೊಟ್ರು. ಸರ್ ನೀವು ಏನಾರು ತಿಳ್ಕೊಳ್ಳಿ, ಇನ್ವಿಟೇಷನಲ್ಲಿ ಎಲ್ಲ ಓದ್ತಾ ಬಂದ್ವಿ. ಲಾಸ್ಟಲ್ಲಿ ನೀವು ಒಂದು ಗೆಟಪಲ್ಲಿ ಬನ್ನಿ, ನೀವು ಒಂದು ವೇಷ ಹಾಕ್ಕೊಂಡು ಬನ್ನಿ ಅಂತ ಕರೆದಿದ್ರಿ ಸರ್. ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ, ಹೌದೇನ್ರಿ ಪ್ರತಾಪ್ ಎಲ್ಲಿದ್ದೀರಾ? ಪ್ರತಾಪ್ ಒಬ್ಬರಿಗೆ ಕೇಳಿದೆ, ರೀ ನಾನು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಲೇಡಿ ಗೆಟಪ್ಪಲ್ಲಿ ಸಾಯಂಕಾಲ 6:30ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿರ್ತೀನಿ ರೀ ಅಂತಂದೆ. ಸರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಟಪ್ಪಲ್ಲಿ ನಮ್ಮ ಕಿಟ್ಟನ. ನಿಜವಾಗ್ಲಿ ಎಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಅವಾಗೆಲ್ಲ ಪ್ರತಾಪ್ ಕರೆಕ್ಟಾ ಇನ್ವಿಟೇಷನ್ ನೋಡಿ ಅಂದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ವೇಷ ಒಂದು ಹಾಕ್ಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕ್ಕೊಂಡು ಬರ್ಬೇಕಂತ ಇತ್ತಲ್ಲ, ಅದೇ ಗೆಟಪಲ್ಲಿ ನಮ್ಮ ಕಿಟ್ಟನ್ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಫಿ ಕೊಡಪ್ಪ ಅಂತೀವಿ ನಮ್ಮ ಹೆಂಗಸರನ್ನ, ಆವಾಗ ಯಜಮಾನ ಆಗಿರ್ತೀವಿ. ನೀವು ಸ್ವಲ್ಪ ಓಟ್ ತಕ್ಷಣ ಓಟ್ ಬರ್ತೀನೋ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿಗೆ ಹೋದಾಗ ಯಜಮಾನರು ಬಂದ್ರಪ್ಪ ಅಂತೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲ ಆದರೂ ಒಂದೊಂದು ವೇಷ ಧರಿಸ್ತಾನೇ ಇರ್ತೀವಿ. ಅಂತಂದ್ರಲ್ಲಿ ವೇಷಗಳಿಂದ ಮಾಡಿದ್ದಾರೆ. ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಲ್ ಸರ್ ಬರ್ತಿದ್ದಾರೆ, ಅದಕ್ಕೆ ಇವರು ನಮ್ಮ ನಾಯಕ ನಟರಿಗೆ ಪೋಷಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಏನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.